ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಲಾಸ್ಟ್ ಲಾಗಲ್ಲೇ ಹೇಳಿದ್ದೆ, ನಾವು ಜಮ್ಮು ಕಾಶ್ಮೀರ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಎದ್ವಿ. ಆಲ್ಮೋಸ್ಟ್ ಒಂದು 2 o'clock ಎದ್ದು ಸೊ ಮನೇಲಿ ಪೂಜೆ ಎಲ್ಲ ಮುಗಿಸಿ ಅದಾದ ನಂತರ ನಾವು ಇವತ್ತು ಮೈಸೂರಿಗೆ ಬಂದಿದ್ದೀವಿ. ನನ್ನ ತಂಗಿ ಹಸ್ಬೆಂಡ್ ಹಾಗೆ ಮಕ್ಕಳು ಕೂಡ ಬಂದಿದ್ದಾರೆ. ಆ್ಯಕ್ಚುಲಿ ನಾವು ಮೈಸೂರು ಟು ಬ್ಯಾಂಗ್ಳೂರು ಹೋಗಲಿಕ್ಕೆ ಅಂತ ಹೇಳ್ಬಿಟ್ಟು ಫ್ಲೈ ಬಸ್ನ ಬುಕ್ ಮಾಡ್ಕೊಂಡಿದ್ವಿ. ಲಗೇಜ್ ಎಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಫ್ಲೈ ಬಸ್ಸಲ್ಲಾದರೆ ನಾವು ಆರಾಮವಾಗಿ ಹೋಗ್ಬೋದು. ಬಟ್ ನಾರ್ಮಲ್ ಬಸ್ಗಳಲ್ಲಿ ಹೋದಾಗ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ ಅಂತ ಹೇಳಿಬಿಟ್ಟು ನಾವು ಫ್ಲೈ ಬಸ್ಸನ್ನೇ ಬುಕ್ ಮಾಡ್ಕೊಂಡಿದ್ವಿ. ಸ್ವಲ್ಪ ಎಕ್ಸೈಟ್ಮೆಂಟ್ ಇತ್ತು, ಹೊರಡೋ ಖುಷಿ ಇತ್ತು, ಹಾಗೆಯೇ ಒಂದಷ್ಟು ದುಃಖ ಕೂಡ ಇತ್ತು. ಯಾಕಂದರೆ ಎಲ್ಲರನ್ನೂ ಬಿಟ್ಟು ಹೋಗ್ತಾ ಇದ್ದೀನಿ, ಒಂದು ವಾರ ಮಕ್ಕಳ ಜೊತೆ ನಾನು ಇರಲ್ಲ ಅನ್ನೋ ಒಂದು ಬೇಜಾರು ಕೂಡ ಆಗ್ತಾಯಿತ್ತು. ಯಾಕಂದರೆ ಮಕ್ಕಳು ನಮ್ಮ ಜೊತೆ ಬರ್ತಾಯಿಲ್ಲ, ನಾವಿಬ್ಬರೇ ಹೋಗ್ತಾ ಇರೋದಲ್ವ, ಅದಕ್ಕೆ ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತಾ ಇತ್ತು. ಸರಿ, ಮಕ್ಕಳಿಗೆಲ್ಲ ಬಾಯ್ ಹೇಳಿ ಸೊ ನನ್ನ ತಂಗಿನೇ ಎಲ್ಲ ನೋಡ್ಕೊತಾಳೆ 8 days ಎಲ್ಲ. ಸೊ ಹಂಗಾಗಿ ಏನು ಯೋಚನೆ ಇರಲಿಲ್ಲ ಮಕ್ಕಳ ಬಗ್ಗೆ. ಸೊ ಎಲ್ಲರಿಗೂ ಬಾಯ್ ಹೇಳಿ ಸೊ ನಮ್ಮ ಒಂದು ಜರ್ನಿನ ಇಲ್ಲಿಂದ ಶುರು ಮಾಡಿದ್ವಿ. ತುಂಬ ಎಕ್ಸೈಟ್ಮೆಂಟ್ ಇತ್ತು ನನಗಂತೂ. ಹೇಗಿರುತ್ತೋ ಏನೋ, ಏರ್ಪೋರ್ಟ್ ಹೇಗಿರುತ್ತೋ, ಹಾಗೆ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೋ ಏನೋ ಅನ್ನೋದೊಂದು ಕಾತರ ಇತ್ತು ನನ್ನಲ್ಲಿ. ಒಂದು 2-3 ಅವರ್ಸಲ್ಲೇ ನಾವು ಮೈಸೂರಿಂದ ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ಹಾಗೆ ನಾವು ಇಲ್ಲಿ ಏರ್ಪೋರ್ಟ್ಗೆ ಚೆಕ್ ಇನ್ ಆಗ್ತಿದ್ದಂಗೆ ಸಾಕಷ್ಟು ಪ್ರೊಸೀಜರ್ಸ್ ಎಲ್ಲ ಇರುತ್ತೆ. ಸೊ ನಮ್ಮದು ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ನಮ್ಮದು ಐಡೆಂಟಿಟಿ ವೆರಿಫೈ ಮಾಡಬೇಕಾಗುತ್ತೆ. ಹಾಗೆಯೇ ಬೋರ್ಡಿಂಗ್ ಪಾಸ್ ಕೂಡ ನಾವು ತಗೋಬೇಕು. ಇಲ್ಲಿ ಆಲ್ರೆಡಿ ಸತೀಶ್ ಅವರು DJ ಯಾತ್ರದಲ್ಲೇ ಎಂಟ್ರಿ ಮಾಡಿದರು, ಬಟ್ ನನ್ನದು ಒಂದು ಬೋರ್ಡಿಂಗ್ ಪಾಸ್ ಬಂದಿತ್ತು, ಬಟ್ ಸತೀಶ್ ಅವ್ರದ್ದು ಬಂದಿರಲಿಲ್ಲ. ಸೊ ಹಾಗಾಗಿ ಎರಡನ್ನೂ ತಗೊಂಡು ಈ ಒಂದು ಬೋರ್ಡಿಂಗ್ ಪಾಸಲ್ಲೇ ನಮಗೆ ಎಲ್ಲ ಡೀಟೇಲ್ಸ್ ಸಿಕ್ಬಿಡುತ್ತೆ. ಯಾವುದೆಲ್ಲ ಸೀಟ್ ನಮಗೆ ರಿಸರ್ವ್ ಆಗಿದೆ, ಹಾಗೆಯೇ ಫ್ಲೈಟ್ ಎಲ್ಲ ಎಷ್ಟೊತ್ತಿಗೆ ಟೇಕ್ ಆಫ್ ಆಗುತ್ತೆ ಅನ್ನೋದೆಲ್ಲ ಡೀಟೇಲ್ಸ್ ಇದರಲ್ಲಿ ಸಿಗುತ್ತೆ ನಮಗೆ. ಹಾಗೆ ಒಂದಷ್ಟು ಪ್ರೊಸೀಜರ್ಸ್ ಇರುತ್ತೆ, ಏನೇನೆಲ್ಲ ಡೀಟೇಲ್ಸ್ ಎಲ್ಲ ಕೊಡಬೇಕು ಅದೆಲ್ಲ ಕೊಟ್ಟು ಸೊ ಹಾಗೆಯೇ ನಮ್ಮ ಒಂದು ಲಗೇಜಸ್ ಏನಿದೆ ಅದನ್ನು ನಾವು ಕಳಿಸ್ಬೇಕಾಗುತ್ತೆ ಇಲ್ಲಿಂದ ಫ್ಲೈಟ್ಗೆ. ಡೈರೆಕ್ಟಾಗಿ ಅವರೇ ಕಳಿಸ್ತಾರೆ. ಹಾಗೆ ನಮ್ಮ ಒಂದು ಐಡೆಂಟಿನ ನಮ್ಮ ಒಂದು ಲಗೇಜಸ್ ಏನಿದೆ ಅದಕ್ಕೂ ಟ್ಯಾಗ್ ಮಾಡ್ತಾರೆ. ಹಾಗೆಯೇ ಇನ್ನೊಂದು ಟ್ಯಾಗನ್ನು ನಮ್ಮ ಬೋರ್ಡಿಂಗ್ ಪಾಸ್ ಏನಿದೆ ಅದಕ್ಕೆ ಹಾಕ್ತಾರೆ. ಅದಾದ ನಂತರ ಈ ರೀತಿ ಕಳಿಸ್ತಾರೆ ನಮ್ಮ ಒಂದು ಲಗೇಜಸ್ನ. ನನಗೆ ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ವಾ, ಎಲ್ಲಿ ಹೋಗುತ್ತೆ ಹೆಂಗೆ ಹೋಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಹಾಗೆ ವಿಡಿಯೋ ಮಾಡ್ಕೊತಾ ನಿಂತಿದ್ದೆ. ಹಾಗೆ ನಮ್ಮ ಲಗೇಜ್ ಬಂದು 15 kg ಮಾತ್ರನೇ ಇರಬೇಕು. ನಮ್ಮದು ಒಂದು 12 kg ಅಷ್ಟು ಬಂತು ಅಷ್ಟೇ, ಜಾಸ್ತಿ ಏನು ಬರಲಿಲ್ಲ. ಸೊ ಇನ್ನೊಂದು ಚಿಕ್ಕದಾಗಿರೋದ್ರಿಂದ ಅದು ಕೂಡ ಕಡಿಮೆ ಬಂತು. 2 ಲಗೇಜಸ್ಸಿಂದ 30 kg ಇರ್ಬೋದು, ಬಟ್ ನಮ್ಮದೇನು 30 kg ಅಷ್ಟು ಬರಲಿಲ್ಲ. ಕೆಲವ್ರದ್ದು 15 kgs ಮೇಲೆ ಬಂತು ಅಂದರೆ ಅವರು ಅದನ್ನು ಎಕ್ಸ್ಟ್ರಾ ಲಗೇಜಸ್ ಏನಿದೆ ಅದನ್ನು ವಾಪಸ್ ತಗೋಬೇಕಾಗತ್ತೆ. ಇಲ್ಲಾಂದರೆ ಎಕ್ಸ್ಟ್ರಾ ನಾವು ಪೇ ಮಾಡ್ತೀವಿ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಪೇ ಕೂಡ ಮಾಡಿ ನಾವು ಅದನ್ನು ಕಳಿಸ್ಬೋದು. ಹಾಗೆ ನಮ್ಮ ಲಗೇಜ್ಗೂ ಕೂಡ ಟ್ಯಾಗ್ ಎಲ್ಲ ಹಾಕಿದ್ರು. ಅದ್ರದ್ದು ಡೀಟೇಲ್ಸ್ ಎಲ್ಲ ಬ್ಯಾಗಲ್ಲೂ, ಅಂದರೆ ಲಗೇಜ್ ಬ್ಯಾಗ್ ಏನಿರುತ್ತೆ ಅದರಲ್ಲೂ ಕೂಡ ಹಾಕಿರ್ತಾರೆ. ಹಾಗೆ ಬೋರ್ಡಿಂಗ್ ಪಾಸಲ್ಲೂ ಕೂಡ ಹಾಕಿರ್ತಾರೆ. ಸೊ ದಟ್ ನಮಗೇನಾದರೂ ಲಗೇಜ್ ಮಿಸ್ ಆದರೂ ಕೂಡ ನಾವು ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಈ ರೀತಿ ಬ್ಯಾಗ್ ಯಾವ ರೀತಿ ಹೋಗ್ತಾ ಇದೆ ಅಂತ ನನಗೊಂಥರ ಎಕ್ಸೈಟ್ಮೆಂಟ್ ಇತ್ತು, ಯಾವ ಥರ ಹೋಗುತ್ತೆ ಏನು ಅಂತ ನೋಡೋದಕ್ಕೆ ಅಂತಲೇ ವಿಡಿಯೋ ಮಾಡ್ಕೊತಾ ಇದ್ದೆ. ಸೊ ಅದಾದ ನಂತರ ನಾವು ನಮ್ಮ ಕ್ಯಾರಿ ಬ್ಯಾಗ್ಸ್ ಏನಿದೆ ಅದನ್ನು ಕೂಡ ಇಲ್ಲಿ ಒಂದು ಟ್ರೇಗಳು ಕೊಡ್ತಾರೆ ನಮಗೆ. ಅಲ್ಲಿ ನಮ್ಮ ಕ್ಯಾರಿ ಬಗ್ಗೆಯಲ್ಲಿ ಇಟ್ಕೊಂಡಿರ್ತೀವಲ್ವ, ಪವರ್ ಬ್ಯಾಂಕ್ ಆಗಿರ್ಬೋದು, ಚಾರ್ಜರ್ ಮತ್ತು ಸ್ಮಾರ್ಟ್ ವಾಚ್ ಏನಾದ್ರು ಇದ್ದರೆ ಅದನ್ನು ಕೂಡ ಹಾಕಬೇಕು. ಹಾಗೆಯೇ ಬೆಲ್ಟ್, ಈ ಥರ ಒಂದಷ್ಟು ವಸ್ತುಗಳನ್ನ ನಾವು ಕ್ಯಾರಿ ಬ್ಯಾಗಲ್ಲಿರುವಂಥದ್ದನ್ನು ತೆಗೆದು ಟ್ರೇಯಲ್ಲಿ ಹಾಕಿ ನಾವು ಅದನ್ನು ಸ್ಕ್ಯಾನ್ಗೆ ಕಳಿಸ್ಬೇಕಾಗುತ್ತೆ. ಸೊ ಅದೆಲ್ಲ ಲಗೇಜಸ್ ಎಲ್ಲ ಸ್ಕ್ಯಾನ್ ಆದ ನಂತರ ಸೊ ನಾವು ಅದನ್ನು ವಾಪಸ್ ತಗೊಂಡು ಹೋಗ್ಬೋದು. ಅದಾದ ನಂತರ ನೆಕ್ಸ್ಟ್ ಸೆಕ್ಯೂರಿಟಿ ಚೆಕ್ ಕೂಡ ಇರುತ್ತೆ. ನಮ್ಮನ್ನು ಲೇಡೀಸ್ಗಳು ಚೆಕ್ ಮಾಡ್ತಾರೆ, ಹಾಗೆ ಜೆಂಟ್ಸ್ ಚೆಕ್ ಮಾಡ್ತಾರೆ. ಈ ರೀತಿ ಒಂದು ಸೆಕ್ಯೂರಿಟಿ ಚೆಕ್ ಕೂಡ ಆಗುತ್ತೆ. ಸೊ ಅದಾದ ನಂತರ ನಾವು ಫ್ಲೈಟ್ಗೆ ಹೋಗಲಿಕ್ಕೆ ರೆಡಿ ಆಗ್ಬೋದು. ಸೊ ನೋಡ್ತಾ ಇರ್ಬೋದು, ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ಲೀನಿನೆಸ್ನ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಕಡೆಯೂ ಕೂಡ ತುಂಬ ಜನ ಇರ್ತಾರೆ, ಬಟ್ ಆದರೂ ಕೂಡ ತುಂಬಾ ನೀಟ್ನೆಸ್ ಇದೆ. ನನಗಂತೂ ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟ್ ತುಂಬಾ ಇಷ್ಟ ಆಯಿತು. ಪ್ರೊಸೀಜರ್ಸ್ ಎಲ್ಲ ಮುಗಿದ ನಂತರ ನಾವಿಲ್ಲಿ ಹೋಗಿ ಕೂತ್ಕೊಬೋದು ವೆಯ್ಟಿಂಗ್ಗೋಸ್ಕರ. ಸೊ 1 to 7 ಗೇಟ್ಸ್ ಎಲ್ಲ ಇರುತ್ತೆ. ಯಾವ್ಯಾವ ಗೇಟಲ್ಲಿ ಯಾವ್ಯಾವ ಫ್ಲೈಟ್ಸ್ ಬರುತ್ತೆ ಅಂತೆಲ್ಲ ನಮಗೆ ಡೀಟೇಲ್ಸ್ ಕೊಟ್ಟಿರ್ತಾರೆ. ಸೊ ಅದ್ರ ಪ್ರಕಾರ ನಾವು ಹೋಗಿ ಅಲ್ಲಿ ವೆಯ್ಟ್ ಮಾಡ್ತಾ ಕೂತ್ಕೊಳ್ಳೋದು. ಇದೆಲ್ಲ ಪ್ರೊಸೀಜರ್ಸ್ ಮುಗಿಯೋವರೆಗೂ ತಿಂಡಿ ನಾವು ತಿಂದೇ ಇರಲಿಲ್ಲ. ಸೊ ಇಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ತಿಂಡಿ ತಿಂದ್ವಿ. ಸ್ವಲ್ಪ ಬೆಳಗ್ಗೆನೇ ಆಗಿರೋದ್ರಿಂದ ತಿಂಡಿ ಕೂಡ ತಿನ್ನಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಅಷ್ಟೇ ತಿಂದ್ಕೊಂಡು. ಸೊ ಅದಾದ ನಂತರ ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ ನಮ್ಮ ಟ್ರಿಪ್ಗೆ ಬರುವಂತಹ ಒಂದಷ್ಟು ಜನ ಕೂಡ ಅಲ್ಲಿ ಮೀಟ್ ಆದರು. ಸೊ ಎಲ್ಲರನ್ನೂ ಮಾತಾಡಿಸ್ಕೊಂಡು ಹಾಗೆಯೇ ಕೂತಿದ್ವಿ, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ.
ಸೊ ಫ್ಲೈಟ್ ಹೊರಡೋ ಟೈಮ್ ಬಂತು. ಸೊ ಎಲ್ಲರೂ ಹೋದ್ವಿ, ಕ್ಯೂವಲ್ಲಿ ಹೋಗ್ತಾನೆ. ಹಾಗೆ ಮತ್ತೆ ಅಲ್ಲೂ ಕೂಡ ನಮ್ಮ ಬೋರ್ಡಿಂಗ್ ಪಾಸ್ ಏನಿದೆ ಅದನ್ನು ಮತ್ತೆ ಸ್ಕ್ಯಾನ್ ಮಾಡ್ತಾರೆ. ಸೊ ಅದೆಲ್ಲ ಮುಗಿಸಿ ಅದಾದ ನಂತರ ನಾವು ಫ್ಲೈಟ್ಗೆ ಚೆಕ್ ಇನ್ ಆಗ್ಬೋದು. ಇವಾಗ ನೋಡ್ತಾ ಇರ್ಬೋದು, ನಾವು ಫ್ಲೈಟ್ ಒಳಗಡೆಗೆ ಹೋಗ್ತಾ ಇದ್ದೀವಿ. ನಾನು ಅಂದ್ಕೊಂಡಿದ್ದೆ ಫಿಲ್ಮ್ಸಲ್ಲೆಲ್ಲ ತೋರಿಸ್ತಾರಲ್ವ, ಮೆಟ್ಲೆಲ್ಲ ಹತ್ಕೊಂಡು ಹೋಗ್ತಾರಲ್ಲ, ಆ ರೀತಿ ನಾವು ಫ್ಲೈಟ್ ಒಳಗಡೆ ಹೋಗ್ತೀವಿ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇದು ಒಂದು ವೇ ಇದೆ, ಅಲ್ಲಿ ಡೈರೆಕ್ಟಾಗಿ ನಾವು ಫ್ಲೈಟ್ ಒಳಗಡೆನೇ ಹೋಗ್ಬೋದು, ಆ ರೀತಿ ಇದೆ. ನಾನಂತೂ ಏನು ಒಳಗಡೆಗೆ ಬಂದ್ಬಿಟ್ವಲ್ಲ, ನಾವು ಮೆಟ್ಲು ಹತ್ತಲೇ ಇಲ್ವಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಫಸ್ಟ್ ಟೈಮ್ ಅಲ್ವ, ಅದರಿಂದ ಈ ರೀತಿ ಒಳಗಡೆಗೆ ಹೋಗ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಮೆಟ್ಲೆಲ್ಲ ಹತ್ಕೊಂಡು ಹೋಗಬೇಕು, ಅಲ್ಲಿ ಕೆಳಗಡೆ ಹೋಗಿ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಆ ರೀತಿ ಆಗಲಿಲ್ಲ, ಡೈರೆಕ್ಟ್ ನಾವು ಫ್ಲೈಟ್ ಒಳಗಡೆನೇ ಬಂದುಬಿಟ್ಟಿದ್ವಿ. ನಮಗೆ ಸೀಟ್ ಬಂದು ABC-ಯಲ್ಲಿ 2 ಸೀಟ್ ಸಿಕ್ಕಿತ್ತು. ನಾವು ಅಂದ್ಕೊಂಡಿದ್ವಿ ನಮಗೆ ಈ ರೀತಿ ವಿಂಡೋ ಪಕ್ಕ ಸೀಟ್ ಸಿಕ್ತು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಆಮೇಲೆ ಸ್ವಲ್ಪ ಹೊತ್ತು ಆದ ನಂತರ ಇನ್ನೊಬ್ಬರು ಪ್ಯಾಸೆಂಜರ್ ಬಂದು, ಸೊ ಆ ಸೀಟ್ ನಮ್ಮದು ಅಂತ ಹೇಳಿಬಿಟ್ಟು ಆ ಕಡೆ ಕೂತ್ಕೊಂಡ್ಬಿಟ್ರು. ನಾವು ಈ ಸೈಡ್ ಕೂತ್ಕೋಬೇಕಾಗಿ ಬಂತು. ಸೊ ದಟ್ ನಮಗೆ ವಿಂಡೋ ಸೀಟ್ ಸಿಗಲಿಲ್ಲ. ತುಂಬಾ ಬೇಜಾರಾಯಿತು, ತುಂಬ ಡಿಸಪಾಯಿಂಟ್ ಆಯಿತು. ನನಗೆ ಆ್ಯಕ್ಚುಲಿ ವಿಂಡೋ ಸೀಟೇ ಸಿಗಬೇಕು ಅಂತ ಆಸೆ ಇತ್ತು. ಅಲ್ಲಿ ಕೇಳಿ ನಾವು ತಗೋಬೋದಾಗಿತ್ತಂತೆ, ಬಟ್ ನನಗದು ಗೊತ್ತಾಗಲಿಲ್ಲ ಸ್ಟಾರ್ಟಿಂಗ್ ಅಲ್ವಾ. ಅದರಿಂದ ಯಾರೆಲ್ಲ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ, ಖಂಡಿತ ನೀವು ವಿಂಡೋ ಸೀಟ್ ಪಕ್ಕನೇ ಕೂತ್ಕೊಳ್ಳಿ. ಇಲ್ಲಾಂದರೆ ನಮಗೆ ಏನೂ ಗೊತ್ತಾಗಲ್ಲ, ನಾರ್ಮಲ್ ಬಸ್ ಥರನೇ ಅನ್ನಿಸ್ಬಿಡುತ್ತೆ. ವಿಂಡೋ ಸೀಟಲ್ಲಿ ಕೂತ್ಕೊಂಡ್ರೆ ಮಾತ್ರ ನಮಗೆ ಆ ಒಂದು ನಿಜವಾದ ಎಕ್ಸ್ಪೀರಿಯೆನ್ಸ್ ಅಂತ ಆಗೋದು. ತುಂಬಾ ಚೆನ್ನಾಗಿರುತ್ತೆ, ವ್ಯೂ ನೋಡಲಿಕ್ಕಂತೂ ತುಂಬ ಅದ್ಭುತವಾಗಿರುತ್ತೆ. ಬಟ್ ಸ್ವಲ್ಪ ಡಿಸಪಾಯಿಂಟ್ ಆಯಿತು ನಮಗೆ. ಈ ಫ್ಲೈಟಲ್ಲಿ ನಮಗೆ ವಿಂಡೋ ಸೀಟ್ ಸಿಗಲಿಲ್ಲ. ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್ ಯಾವುದಾದ್ರು ಫ್ಲೈಟಲ್ಲಿ ಸಿಗ್ಬೋದು ಅಂತ ಹೇಳಿ ಸುಮ್ಮನೆ ಆದ್ವಿ. ಫ್ಲೈಟ್ ಟೇಕ್ ಆಫ್ ಆಗೋಕ್ಕಿಂತ ಮುಂಚೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಹಾಗೆಯೇ ಬೆಲ್ಟ್ ಎಲ್ಲ ಹಾಕೋಬೇಕಾಗುತ್ತೆ. ಮತ್ತು ನಮ್ಮ ಮೊಬೈಲ್ಗಳಲ್ಲಿರುವಂತಹ ಫ್ಲೈಟ್ ಮೋಡನ್ನು ನಾವು ಆನ್ ಮಾಡಿ ಇಟ್ಕೋಬೇಕಾಗುತ್ತೆ. ನನಗಂತೂ ಖುಷಿ, ಯಾಕಂದರೆ ಮೊದಲನೇ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಯಾವ ರೀತಿ ಟೇಕ್ ಆಫ್ ಆಗುತ್ತೋ ಏನೋ ಅಂತ ಒಂಥರ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೆ. ಚಿಕ್ಕವರಿರುವಾಗ ನಾವು ಯಾವುದಾದ್ರೂ ಒಂದು ಫ್ಲೈಟ್ ಸದ್ದಾದ್ರೇ ಸಾಕು, ಎಲ್ಲರೂ ಬಂದು ಆಚೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಸೊ ಇವತ್ತಿನ ದಿವಸ ನಾನೇ ಆ ಫ್ಲೈಟ್ ಒಳಗಡೆನೇ ಕೂತಿದ್ದೀನಿ ಅಂತ ನೆನೆಸ್ಕೊಂಡ್ರೆ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು. ಹಾಗೆಯೇ ಓಲ್ಡ್ ಮೆಮೊರೀಸ್ ಏನಿದೆ, ಮಕ್ಕಳಿದ್ದಾಗ ನಾವು ಓಡ್ ಬಂದು ನಿಂತ್ಕೊತಾ ಇದ್ದಿದ್ದು, ಎಲ್ಲದನ್ನು ನೋಡ್ತಾ ಇದ್ದಿದ್ದು, ಅದನ್ನು ತುಂಬ ನೆನಪಾಯಿತು. ಹಾಗೆ ನನ್ನ ರೀತಿ ಯಾರೆಲ್ಲ ಈ ರೀತಿ ಮಕ್ಕಳಾಗಿದ್ದಾಗ ಫ್ಲೈಟ್ಗೋಸ್ಕರ ಆಚೆ ಬಂದು ನಿಂತ್ಕೊಂಡು ನೋಡ್ತಾ ಇದ್ರಿ, ಅದನ್ನು ಕಮೆಂಟ್ ಮಾಡಿ. ಹಾಗೆಯೇ ಈ ರೀತಿಯ ಒಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಫೈನಲಿ ನಮ್ಮ ಒಂದು ಫ್ಲೈಟ್ ಟೇಕ್ ಆಫ್ ಆಯಿತು. ಸೊ ಹಾಗೆಯೇ ಸ್ವಲ್ಪ ಮಾತ್ರನೇ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿದ್ದು. ವೆದರ್ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ದಟ್ ನಮಗೆ ವೀಡಿಯೋಸ್ ಏನು ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಲಿಕ್ಕಾಗಲಿಲ್ಲ. ಸ್ವಲ್ಪನೇ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಬ್ಯಾಂಗ್ಳೂರಿಂದ ನಮಗೆ ಡೆಲ್ಲಿ ರೀಚ್ ಆಗೋವ್ರಿಗೆ ಆಲ್ಮೋಸ್ಟ್ ಒಂದು 2 hour ಆಯ್ತು ಅಷ್ಟೇ. ಸೊ ಅಲ್ಲೇ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತಿಂದ್ವಿ. ಹಾಗೆಯೇ ಚಾಕ್ಲೇಟ್ಸ್ ಮತ್ತು ಬಿಸ್ಕೆಟ್ಸ್ ಎಲ್ಲ ತಿಂದ್ವಿ ಅಷ್ಟೇ. ಸ್ವಲ್ಪ ಹೊಟ್ಟೆ ಶೋ ಆಗ್ತಾಯಿತ್ತು ಆ್ಯಕ್ಚುಲಿ. ಆಲ್ಮೋಸ್ಟ್ ನಾವು ಡೆಲ್ಲಿ ರೀಚ್ ಆಗೋವ್ರಿಗೆ 1:30 ಆಗಿತ್ತು. ಆ್ಯಕ್ಚುಲಿ ನೆಕ್ಸ್ಟ್ ಫ್ಲೈಟ್ ಬಂದು ನಮಗೆ 4 o'clockಗೆ ಇದ್ದಿದ್ದು. ಸೊ 4 o'clockವರೆಗೂ ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಡೆಲ್ಲಿ ಏರ್ಪೋರ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲೂ ಕೂಡ ನಮ್ಮದು ಬೋರ್ಡಿಂಗ್ ಪಾಸ್ ಏನಿದೆ ಅದನ್ನು ಕೂಡ ಸ್ಕ್ಯಾನ್ ಮಾಡ್ತಾರೆ. ಹಾಗೆಯೇ ನಮ್ಮ ಲಗೇಜಸ್ ಎಲ್ಲ ಅಂದರೆ ಕ್ಯಾರಿ ಬ್ಯಾಗ್ ಎಲ್ಲ ತೊಗೊಂಡೋಗಿರ್ತೀವಲ್ವ, ಅದ್ರದ್ದು ಸ್ಕ್ಯಾನ್ ಎಲ್ಲ ಮಾಡ್ತಾರೆ. ಮತ್ತು ನಾವು ಪವರ್ ಬ್ಯಾಂಕ್ ಆಗಿರ್ಬೋದು, ಚಾರ್ಜರ್ ಮತ್ತು ಸ್ಮಾರ್ಟ್ ವಾಚ್, ಮೊಬೈಲ್ ಇದನ್ನೆಲ್ಲ ಸಪ್ರೇಟ್ ಇಟ್ಟು ಸ್ಕ್ಯಾನ್ಗೆ ಕಳಿಸಿ, ಅದಾದ ನಂತರ ನಮ್ಮದು ಕೂಡ ಸೆಕ್ಯೂರಿಟಿ ಚೆಕ್ಕಿಂಗ್ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ. ಜಸ್ಟ್ ಸೆಕ್ಯೂರಿಟಿ ಚೆಕ್ ಐಟೆ ಕೊಡ್ತೀರಾ. ಹಾಗೆ ನಮ್ಮ ಜೊತೆ ಬಂದಿರೋರೆಲ್ಲ ಒಂದಷ್ಟು ಜನ ಇಲ್ಲೇ ಫ್ರೆಂಡ್ಸ್ ಆದರು. ಸೊ ಎಲ್ಲರೂ ಮಾತಾಡ್ತಾ ಹಾಗೆಯೇ ನಮ್ಮ ಒಂದು ಲಗೇಜಸ್ ಏನಿದೆ ಅಂದರೆ ಟ್ರಾಲಿ ಎಲ್ಲ ಕಳಿಸಿರ್ತೀವಲ್ವ, ಅದು ಕಂಟಿನ್ಯೂ ಆಗುತ್ತೆ, ಇಲ್ಲೇನು ಅದನ್ನು ತಗೋಬೇಕಾಗಿಲ್ಲ ಅಂತ ಹೇಳಿದ್ರು. ಸೊ ಲಗೇಜಸ್ ಏನೋ ನಾವಿಲ್ಲಿ ತಗೋಬೇಕಾಗಿಲ್ಲ, ಓನ್ಲಿ ಕ್ಯಾರಿ ಬ್ಯಾಗ್ ಮಾತ್ರ ನಾವು ಇಲ್ಲಿಂದ ತಗೊಂಡು ಹೋಗೋದು ಅಷ್ಟೇ. ಮಾಲ್ಸ್ ಎಲ್ಲ ಇಲ್ಲೇ ಇದೆ, ತುಂಬ ಕಾಸ್ಟ್ಲಿ ಇರುತ್ತೆ. ನೋಡಿ, ಏನಾದರೂ ಸಿಂಪಲಾಗಿ ತಿನ್ಕೊಳ್ಳೋಣ ಸಾಕು. ಸಿಂಪಲಾಗಿ ಅಂದರೆ 500 ರೂಪಾಯಿ. ಹೌದಾ?
300 ರುಪೀಸ್ ಇಡ್ಲಿ ಸಾಂಬಾರು. ಏನು ಸ್ಪೂನು ಕೊಟ್ಟಿಲ್ಲ. ವೇಟಿಂಗ್ ಫಾರ್ ಜಮ್ಮು ಕಾಶ್ಮೀರ್ ಫ್ಲೈಟ್. ಯಾವುದಿದು? ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಡೆಲ್ಲಿ, ನ್ಯೂ ಡೆಲ್ಲಿ. ಇಂದಿರಾ ಗಾಂಧಿ ಏರ್ಪೋರ್ಟ್. ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಸೂಪರ್ ಆಗಿತ್ತು. ಅದು ಹೊಟ್ಟೆ ಸಿದ್ದು. ಯಾರಾದರೂ ಟ್ರಿಪ್ಗೆ ಬರ್ತಾಯಿದ್ರೆ ಬರುವಾಗಲೇ ಒಂದಷ್ಟು ಪಾರ್ಸೆಲ್ ತಗೊಂಡು ಬಂದ್ಬಿಡಿ. ಯಾಕಂದರೆ ಈ ಏರ್ಪೋರ್ಟಲ್ಲಂತೂ ಕೇಳೋಕ್ಕೆ ಆಗಲ್ಲ. 4 ಇಡ್ಲಿಗೆ 300 ರೂಪಾಯಿ. ಸೊ ಆದಷ್ಟು ಪಾರ್ಸೆಲ್ ತಗೊಂಡು ಬಂದ್ಬಿಡೋದೇ ಒಳ್ಳೆಯದು. ತುಂಬಾ ಹೊಟ್ಟೆ ಹಸಿವಾಗಿರೋದ್ರಿಂದ ಇಡ್ಲಿ ತೊಗೊಂಡು ತಿಂದ್ವಿ. ಅಂದರೂ ಹೊಟ್ಟೆನೂ ತುಂಬಲಿಲ್ಲ, ಬಟ್ ಟೂ ಕಾಸ್ಟ್ಲಿ ಅಂತ ಅನ್ನಿಸ್ತು. ನಮ್ಮಂಥ ಒಂದು ಮಿಡಲ್ ಕ್ಲಾಸವರು ಇಲ್ಲಿ ಹೋಗಿ ತಿನ್ನೋದಂತೂ ತುಂಬ ಕಷ್ಟ ಅಂತ ಅನ್ನಿಸ್ತು. ಆಲ್ಮೋಸ್ಟ್ ಅವರಿಗೆಲ್ಲ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಎಲ್ಲರೂ ಕೂಡ ಪಾರ್ಸೆಲ್ ತಂದಿದ್ರು. ಬಟ್ ನಾವು ಬೆಳಗ್ಗೆಗೆ ಅಷ್ಟೇ ಸ್ವಲ್ಪ ಪಾರ್ಸೆಲ್ ತಂದಿದ್ವಿ, ಮಧ್ಯಾಹ್ನಕ್ಕೆ ನಾವು ತಂದಿರಲಿಲ್ಲ. ಹಾಗಾಗಿ ಇನ್ನೇನು ಮಾಡೋದು, ಹೊಟ್ಟೆ ಹಸಿವಾಗ್ತಾಯಿದೆ ಅಂತ ಹೇಳಿ ಇಡ್ಲಿ ತಗೊಂಡು ತಿಂದ್ವಿ. ಸೊ ನಾವು ಅಂದ್ಕೊಂಡ್ವಿ ಇಲ್ಲಿ ಲಗೇಜಸ್ ನಾವು ತಗೊಂಡು ಹೋಗಬೇಕಾಗತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ಮತ್ತೆ ಕಂಟಿನ್ಯೂ ಆಗುತ್ತೆ. ಜಮ್ಮು ಏರ್ಪೋರ್ಟ್ಗೆ ಹೋಗಿ ಸೊ ಅದಾದ ನಂತರ ನಮ್ಮ ಒಂದು ಲಗೇಜಸ್ನ ನಾವು ರಿಸೀವ್ ಮಾಡ್ಬೋದು ಅಂತ ಹೇಳಿದ್ವಿ. ಇಲ್ಲಿ ಏರ್ಪೋರ್ಟಿಂದ ನಮಗೆ ಫ್ಲೈಟ್ ಹತ್ತಬೇಕಾದ್ರೆ ಸ್ವಲ್ಪ ದೂರ ಇದ್ದರೆ, ಅಂದರೆ 1 ಕಿಲೋಮೀಟರ್ ಅಷ್ಟು ದೂರ ಇರೋದ್ರಿಂದ ಈ ರೀತಿ ಬಸ್ಗಳ ವ್ಯವಸ್ಥೆ ಮಾಡಿರ್ತಾರೆ. ಸೊ ಅದರಲ್ಲಿ ನಾವು ಅಲ್ಲಿಗೆ ಹೋಗಿ ಸೊ ಅದಾದ ನಂತರ ಫ್ಲೈಟ್ ಹತ್ಬೋದು. ಸೊ ಇಲ್ಲಿ ನಾವು ಏರ್ಪೋರ್ಟಿಂದ ಹೊರಗಡೆ ಹೋಗಿ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಒಳಗಡೆಗೆ ಹೋದ್ವಿ. ಮತ್ತು ನಮಗೆ ಇಲ್ಲಿ ಡಿಸಪಾಯಿಂಟ್ ಆಯಿತು, ಯಾಕಂದರೆ ಇಲ್ಲೂ ಕೂಡ ನಮಗೆ ಕಾರ್ನರ್ ಸೀಟ್ ಸಿಗಲಿಲ್ಲ, ಅಂದರೆ ವಿಂಡೋ ಸೈಡ್ ಸೀಟ್ ಸಿಗಲೇ ಇಲ್ಲ. ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು. ಸೊ ಅದು ಬಿಟ್ಟರೆ ಜರ್ನಿ ಎಲ್ಲ ತುಂಬ ಚೆನ್ನಾಗಾಯಿತು. ಹಾಗೆ ವ್ಯೂ ಕೂಡ ಇಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಆ ಮೋಡಗಳೇನಿದೆ ಅದಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ ಮೋಡಗಳು ಒಂಥರ ಕಾಟನ್ ಬಡ್ಸ್ಗಳನ್ನು ಅಲ್ಲಲ್ಲಿ ಇಟ್ಟು ರೀತಿ ಕಾಣ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಫೈನಲಿ ನಾವು ಜಮ್ಮುಗೆ ರೀಚ್ ಆದ್ವಿ. ನೋಡ್ತಾ ಇರ್ಬೋದು ಮೇಲ್ಗಡೆಯಿಂದ ಮನೆಗಳು ಎಷ್ಟು ಪುಟ್ಟದಾಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಮೇಲ್ಗಡೆಯಿಂದ ಈ ರೀತಿ ಗದ್ದೆಗಳಾಗಿರ್ಬೋದು, ನದಿಗಳು ಎಲ್ಲ ಒಂದು ರೀತಿ ಚಿಕ್ಕದಾಗಿ ಅನ್ನಿಸ್ತಾ ಇರುತ್ತೆ. ಅದೊಂಥರ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಇದು ಬಂದು ಜಮ್ಮು ಏರ್ಪೋರ್ಟ್ ಆಗಿರುತ್ತೆ. ಜಾಸ್ತಿ ಏನು ಕ್ಯಾಪ್ಚರ್ ಮಾಡಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಆಲ್ರೆಡಿ ಅವರು ಅಲ್ಲೆಲ್ಲ ಮೆನ್ಷನ್ ಮಾಡಿದರು ವೀಡಿಯೋಸ್ ಆರ್ ಪ್ರೊಹಿಬಿಟೆಡ್ ಅಂತ ಹೇಳ್ಬಿಟ್ಟು. ಸೊ ರಿಸ್ಕ್ ಏಕೆ ಬೇಡ ಅಂತ ಹೇಳ್ಬಿಟ್ಟು ನಾನು ಯಾವುದೇ ವೀಡಿಯೋಸ್ ಏನು ಮಾಡ್ಕೊಳ್ಳೋಕ್ಕಾಗಿಲ್ಲ. ಜಸ್ಟ್ ಈ ರೀತಿ ಒಂದು ಲಗೇಜ್ ಎಲ್ಲ ಎತ್ಕೊತಾ ಇದ್ದಲ್ಲ, ಅವಾಗೊಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅಷ್ಟೇ. ಸೊ ಈ ರೀತಿ ನಮ್ಮ ಲಗೇಜ್ಗಳು ಬರ್ತಾ ಇರುತ್ತೆ. ಸೊ ಅದನ್ನು ನೋಡಿ ನಾವು ರಿಸೀವ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಚಿಕ್ಕದು ಟ್ರಾಲಿ. ಸಫಾರಿನೇ ಬೇರೆ ಥರ. ಫೈನಲಿ ನಮ್ಮ ಲಗೇಜಸ್ನೆಲ್ಲ ನಾವು ರಿಸೀವ್ ಮಾಡಿಕೊಂಡು ಅದಾದ ನಂತರ ನಮ್ಮ ಗ್ರೂಪಿಂದನೇ ಟಿ ಟಿಗಳನ್ನು ಕಳಿಸಿದ್ರು. ಆಲ್ಮೋಸ್ಟ್ ಒಂದು 4-5 ಟಿ ಟಿಗಳನ್ನು ಕಳಿಸಿದ್ರು. ಸೊ ಅದರಲ್ಲಿ ಎಲ್ಲರೂ ನಮ್ಮ ಲಗೇಜಸ್ಗಳನ್ನ ಹಾಕ್ಕೊಂಡು ಅಲ್ಲಿಂದ ಜಮ್ಮುವಿಂದ ನಾವು ಕಟ್ರಾಗೆ ಹೊರಟಿದ್ದೀವಿ. ಸೊ ನಮ್ಮ ಸ್ಟೇ ಬಂದು ಇವತ್ತು ಕಟ್ರಾದಲ್ಲಿ ಇರುತ್ತೆ. ಹಾಗೆಯೇ ನಾಳೆನೂ ಕೂಡ ಅಲ್ಲೇ ಇರುತ್ತೆ. ಸೊ 2 ಡೇಸ್ ಸ್ಟೇ ನಾವು ಕಟ್ರಾದಲ್ಲಿ ಇರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಒಂದು ಜರ್ನಿ ಬಂದು ಕಟ್ರಾ ಕಡೆಗೆ ಆಲ್ಮೋಸ್ಟ್ ಒಂದು 300 ಕಿಲೋಮೀಟರ್ಸ್ ಏನೋ ಇತ್ತು ಅಲ್ಲಿಗೆ. ಸೊ ಫೈನಲಿ ಅಲ್ಲಿಗೆ ರೀಚ್ ಆದ್ವಿ. ಸೊ ಫೈನಲಿ ನಾವು ಕಟ್ರಾಗೆ ರೀಚ್ ಆಗೋವ್ರಿಗೆ ಆಲ್ಮೋಸ್ಟ್ ಒಂದು 7:30 ಆಯಿತು. ನಾವು ಅಂದ್ಕೊಂಡಿದ್ವಿ ತುಂಬ ಹತ್ರ ಇರಬೇಕು ಅಂತ, ಬಟ್ ಅದು ಕೂಡ ತುಂಬಾ ದೂರ ಅನ್ನಿಸ್ತು.
ಸೊ ಫೈನಲಿ ತುಲಿಪ್ ಹೋಟೆಲ್ ಅಂತ ಹೇಳಿಬಿಟ್ಟು ಒಂದು ಹೋಟೆಲ್ ರೂಮಲ್ಲಿ ಬುಕ್ ಮಾಡಿದರು ಎಲ್ಲರಿಗೂ ಕೂಡ. ಸೊ ಅಲ್ಲಿಗೆ ರೀಚ್ ಆದ್ವಿ. ಹೋಟೆಲ್ ರೂಮ್ ಅಂತೂ ತುಂಬಾ ಚೆನ್ನಾಗಿತ್ತು, ಹಾಗೇ ಸರ್ವಿಸ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಎಲ್ಲರೂ ಹೋಟೆಲ್ ಬಾಯ್ಸ್ ಎಲ್ಲ ಲಗೇಜಸ್ ಎಲ್ಲ ತೊಗೊಂಡೋಗಿ ತಾವೇನೇ ಇಟ್ಕೊಟ್ರು. ಹಾಗೆ ಸಿಂಪಲ್ಲಾಗಿ ಇವತ್ತು ರೂಮ್ ಟೂರ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಒಂದು ವೀಡಿಯೋನ ಮಾಡ್ಕೊಂಡಿದ್ದೆ. ರೂಮ್ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಸ್ಪೇಷಿಯಸ್ ಆಗಿತ್ತು, ಹಾಗೆಯೇ ತುಂಬ ಆರ್ಗನೈಸ್ಡ್ ಆಗಿ ಕೂಡ ಇತ್ತು. ಹಾಗೆ ಹೋಗ್ತಿದ್ದಂಗೆ ನಮಗೆ ಅಡುಗೆ ಎಲ್ಲ ಬೇಗನೆ ರೆಡಿ ಮಾಡಿದರು. ನಮ್ಮ ಕುಕ್ಕಿಂಗ್ ಸ್ಟಾಫ್ಸ್ ಆಲ್ರೆಡಿ ನಮಗೆ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ತುಂಬ ಹೊಟ್ಟೆ ಹಸಿವಾಗಿರೋದ್ರಿಂದ ಫ್ರೆಶ್ ಅಪ್ ಆಗಿ ಎಲ್ಲರೂ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಾಳೆ ಬಂದು ವೈಷ್ಣವ ದೇವಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಅದ್ರದ್ದು ಫುಲ್ ಡೀಟೇಲ್ ವಿಡಿಯೋ ಕೂಡ ನಾನು ನಾಳೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಗಳಿಗೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್.